ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಆಫರ್ ಇದೆ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆಗಿ 1 ವರ್ಷಗಳಾಯಿತು. ಆಗಸ್ಟ್ 30ನೇ ತಾರೀಕು 2023ರಲ್ಲಿ ರಿಲೀಸ್ ಆಗಿರೋದು ಈ ಒಂದು ಯೋಜನೆಗೆ ಜಾರಿಗೊಳಿಸಿರೋದು. ಸೊ ಆದರೆ ಇವಾಗ ಆಗಸ್ಟ್ 30, 2024ಕ್ಕೆ 1 ವರ್ಷಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಗೊರೆನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಈ ಒಂದು ಉಡುಗೊರೆನ ಕೊಡ್ತಾರೆ, ಯಾರಿಗೆಲ್ಲ ಈ ಒಂದು ಬಹುಮಾನನ ಕೊಡ್ತಾರೆ, ಎಷ್ಟು ಜನರಿಗೆ ಕೊಡ್ತಾರೆ, ಎಲ್ಲ ಫಲಾನುಭವಿಗಳಿಗೆ ಕೊಡ್ತಾರಾ ಅಥವಾ ಏನು ಉಡುಗೊರೆನ ಕೊಡ್ತಾರೆ, ಏನಕ್ಕೋಸ್ಕರ ಈ ಒಂದು ಬಹುಮಾನನ ಕೊಡ್ತಾ ಇರೋದು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇದು ಯಾವುದೇ ರೀತಿಯಾದಂಥ ಫೇಕ್ ಆಗಿರುವಂಥ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ. ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ತೀನಿ ನಾನು ಇವಾಗ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ಪಡ್ತಿರುವಂಥ ಶ್ರಮಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಚಾಲನೆಗೊಂಡು 1 ವರ್ಷಗಳಾಗಿದೆ. ಆಗಸ್ಟ್ 30, 2023ಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಚಾಲನೆಗೊಂಡಿದ್ದು ಮೈಸೂರಲ್ಲಿ. ಸ್ವತಃ ರಾಹುಲ್ ಗಾಂಧಿನೇ ಬಂದು ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ರು. ಆದರೆ ಈಗ 1 ವರ್ಷಗಳಾಗಿದೆ. ಈ ಒಂದು ಆಗಸ್ಟ್ 30, 2024ಕ್ಕೆ 1 ವರ್ಷ ಕಂಪ್ಲೀಟ್ ಆಗಿದೆ. ಈ ಒಂದು 1 ವರ್ಷ ನಾವು ಯೋಜನೆನ ಕಂಪ್ಲೀಟ್ ಮಾಡಿದ್ದೀವಿ. ಈ ಒಂದು ಸಕ್ಸಸ್ ಖುಷಿಗೋಸ್ಕರ ನಾವು ಗಿಫ್ಟ್ ಅನ್ನ ಕೊಡ್ತಾ ಇದ್ದೀವಿ, ಬಹುಮಾನನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಏನು ಗಿಫ್ಟ್ ಏನಕ್ಕೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ನಮಗೆ ಸುಮ್ಮನೆ ಗಿಫ್ಟ್ ನ ಕೊಡೋದಿಲ್ಲ ಸ್ನೇಹಿತರೆ, ನಾವು ಮಾಡಬೇಕಾಗಿರೋ ಕೆಲಸ ಕೂಡ ಇದೆ. ಅದೇನಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ನೀವು ವಿಡಿಯೋ ಮಾಡಿ ಬಿಡಬೇಕಾಗುತ್ತೆ. ಸೊ ರೀಲ್ಸ್ ಅನ್ನ ಮಾಡಿ ಬಿಡಬೇಕಾಗುತ್ತೆ. ಏನಂತ ಹೇಳ್ಬಿಟ್ಟು ರೀಲ್ಸ್ ಮಾಡೋದಂತ ಹೇಳಿದ್ರೆ, ಈ 1 ವರ್ಷದಿಂದ ನಮಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಏನ್ ಬರ್ತಾ ಇದೆಯೋ ಅದರಿಂದ ನಮಗೆ ಏನೇನು ಉಪಯೋಗಗಳಾಗ್ತಾ ಇದೆ, ಮನೆಯ ರೇಷನ್ ಖರ್ಚಿಗಾಗಿರ್ಬೋದು, ಮೆಡಿಸಿನ್ಗಾಗಿರ್ಬೋದು, ಹಾಸ್ಪಿಟ್ಲಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ದಿನಸಿ ಪದಾರ್ಥಗಳನ್ನು ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಏನಕ್ಕೋಸ್ಕರ ನಮಗೆ ಈ ಒಂದು 2,000 ರೂಪಾಯಿಂದ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಮಾಡಿ ಬಿಡಬೇಕಾಗತ್ತೆ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಆಗಿರ್ಬೋದು, ಫೇಸ್ಬುಕ್ ಐಡಿ ಆಗಿರ್ಬೋದು, ಯೂಟ್ಯೂಬ್ ಐಡಿ ಆಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನೀವು ಬಿಡ್ಬೋದು ವಿಡಿಯೋನ. ಆದ್ರೆ ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ವಿಡಿಯೋ ಬಿಡಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೇ ಬಿಡ್ಬೇಕಂತ ಇಲ್ಲ, ಯಾವ್ದ್ರಲ್ಲಿ ಬೇಕಾದ್ರೂ ವಿಡಿಯೋ ಮಾಡಿ ಬಿಡ್ಬೋದು. ಆದ್ರೆ ವಿಡಿಯೋ ಟ್ರೆಂಡಿಂಗ್ ಆಗಿ ಯಾರ ಒಂದು ವಿಡಿಯೋ ವೈರಲ್ ಆಗುತ್ತೋ ಅಂತವರಿಗೆ ಈ ಒಂದು ಬಹುಮಾನನ ಕೊಡ್ತಾರೆ. ಸೊ ಒಬ್ಬರಿಗೆ ಮಾತ್ರ ಅಲ್ಲ ಸ್ನೇಹಿತರೆ, 50 ಜನಗಳಿಗೆ ಈ ಒಂದು ಬಹುಮಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳ್ತಾ ಇದ್ದಾರೆ. ಸೊ 50 ಜನರಿಗೆ ಈ ಒಂದು ಬಹುಮಾನನ ಕೊಡ್ತಾರೆ. ಯಾರ್ಯಾರ್ದು ವೈರಲ್ ಆಗಿ ಟಾಪ್ ಅಲ್ಲಿ ಇರುತ್ತೋ, ಸ್ವಲ್ಪ ಯುನಿಕ್ ಆಗಿ ಮಾಡಿರ್ತಾರೋ ಅಂತವರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಅಂತವರಿಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಗಿಫ್ಟ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಏನು ಗಿಫ್ಟ್ ಅಂತ ಹೇಳ್ಬಿಟ್ಟು ಇದುವರೆಗೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಪರ್ಸನಲ್ ಆಗಿ ಅವರಿಗೆ ನಾನು ಹೋಗಿ ಅವರ ಮನೆಗೆ ಹೋಗಿ ನಾನು ಈ ಒಂದು ಬಹುಮಾನನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 50 ಜನರಿಗೆ ಈ ಒಂದು ಬಹುಮಾನ ಇರುತ್ತೆ. ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 30, ಈ ತಿಂಗಳ 30ನೇ ತಾರೀಕು ತನಕ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ವಿಡಿಯೋ ಮಾಡಿ ಬಿಡಬೇಕಾಗತ್ತೆ. ಸೊ ಯಾರ ಒಂದು ವಿಡಿಯೋ ವೈರಲ್ ಆಗುತ್ತೋ ಅಂತವರ ವಿಡಿಯೋಗಳನ್ನ ಅವರು ಲಿಸ್ಟ್ ಮಾಡಿ ಇಟ್ಕೊಳ್ತಾರೆ. ಲಿಸ್ಟ್ ಮಾಡಿ ಅದರಲ್ಲಿ 50 ಜನನ ಸೆಲೆಕ್ಟ್ ಮಾಡ್ತಾರೆ. ಆ 50 ಜನದಲ್ಲಿ ನೀವು ಒಬ್ರು ಆಗ್ಬೋದು. ಸೊ ಆದಷ್ಟು ಜನರು ವಿಡಿಯೋ ಮಾಡಿ ಪ್ರಯತ್ನ ಪಡಿ. ಈಗಾಗಲೇ ಹೊಸಬರು ಯಾರ್ಯಾರು ಇರ್ತಾರೋ ಅವರ ಒಂದು ವಿಡಿಯೋ ಓಡೋದು ಸ್ವಲ್ಪ ಲೇಟ್ ಆಗುತ್ತೆ.
ಆದರೆ ಟ್ರೆಂಡಲ್ಲಿರುವಂಥ ಈಗಾಗಲೇ ವಿಡಿಯೋಗಳನ್ನು ಡೈಲಿ ಪೋಸ್ಟ್ ಮಾಡ್ತಾ ಇರೋರಿಗೆ ಇದೇನು ದೊಡ್ಡ ವಿಷಯ ಏನು ಆಗೋದಿಲ್ಲ. ಅವ್ರದ್ದು ಆಲ್ಮೋಸ್ಟ್ ಆಲ್ ಟ್ರೆಂಡ್ ಆಗೇ ಆಗುತ್ತೆ. ಸೊ ಆದಷ್ಟು ಜನರು ಈ ಒಂದು ವಿಡಿಯೋನ ಮಾಡಿ ಬಹುಮಾನನ ನೀವು ಕೂಡ ಗೆಲ್ಲಿ ಅಂತ ಹೇಳ್ತಿದ್ದೀನಿ. ಸೊ ಇದು ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು. ನೀವು ಟ್ರೈ ಮಾಡಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಏನು ಬಹುಮಾನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಮುಂದಿನ ದಿನಗಳಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.